ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರನ್ನು ಶಾಂತಲಾ ವಿತ್ ಸುಶಾಂತ್ ವ್ಲಾಗ್ಗೆ ಸ್ವಾಗತ ಮಾಡ್ತಾ, ಏನಪ್ಪ ಇವತ್ತು ದಾರಿನಲ್ಲಿ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ? ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಪ್ರತಿ ಕ್ಷಣವನ್ನು ಜೀವಿಸ್ತಿರ್ತಾನೆ. ಜೀವನದಲ್ಲಿ ಅನೇಕ ವಿಶೇಷವಾದ ದಿನಗಳು ಬರುತ್ತೆ, ಹಾಗೆ ಏನೇನೋ ತೊಂದರೆಗಳು ಬರುತ್ತೆ, ಎಲ್ಲನೂ ಇರುತ್ತೆ. ಜೀವನದ ಕೆಲವು ಮಧುರ ಕ್ಷಣಗಳು ಅಥವಾ ಜೀವನದ ಕೆಲವು ಉತ್ತಮ ದಿನಗಳು ಅಂತ ಇರೋದರಲ್ಲಿ ನಮ್ಮ ಜನ್ಮದಿನವೂ ಒಂದು. ನಾಳೆ ನನ್ನ ಹುಟ್ಟಿದ ದಿನ, ಅಂದರೆ ನಾವು ಜನ್ಮ ಪಡೆದಂತಹ ದಿನ. ಆ ವಿಶೇಷ ದಿನದಂದು ಈ ಸಲ ಯೋಚನೆ ಮಾಡಿದಾಗ ನಾವು ಒಂದು ಆಶ್ರಮದ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿಗೆ ಇವತ್ತು ಭೇಟಿ ಕೊಡೋಣ, ನಮಗೆ ಇವತ್ತೇ ಹೋಗಿ ಬರೋಣ ಅನಿಸ್ತು. ಹಾಗಾಗಿ ನಾವು ಇವತ್ತು ಬೆಳಗ್ಗೆ ಹೊರಟಿದ್ದೀವಿ. ಈಗ ಮೊದಲಿಗೆ ನಾವು ನಾಗಬ್ರಹ್ಮ ದೇವಸ್ಥಾನ ಅಂತ ಅಲ್ಲಿ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ನಂತರ ಆಶ್ರಮಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಅದು ಯಾವ ಆಶ್ರಮ, ಎಲ್ಲಿದೆ, ಎಲ್ಲವನ್ನೂ ನಿಮಗೆ ಮುಂದೆ ಹೇಳ್ತೀನಿ. ಮನುಷ್ಯ ಬದುಕಿರುವಾಗ ಸಾಧ್ಯವಾದಷ್ಟು ಅವನ ಕೈಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಒಳ್ಳೆ ಕೆಲಸ ಅಂದರೆ ಏನು? ಅದು ಯಾವ ರೀತಿಯಲ್ಲಿ ತನು ಮನ ಧನ ಯಾವ ರೀತಿಯಲ್ಲೂ ಕಷ್ಟದಲ್ಲಿರೋರಿಗೆ ಸಹಾಯ ಆಗಬೇಕು. ಬಿದ್ದಿರೋರನ್ನು ಎತ್ತೋದು ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಸಹಾಯ. ಹಾಗೆ ಕಷ್ಟದಲ್ಲಿರೋರಿಗೆ ಒಂದು ಹೊತ್ತಿನ ಊಟ ಕೊಡೋದು, ಹಸಿದವನಿಗೆ ಒಂದು ತುತ್ತು ಅನ್ನ ಕೊಡೋದು, ಇದು ಒಂದು ಉತ್ತಮವಾದ ಕೆಲಸ. ಹಾಗಿರುವಾಗ ಸಾಧ್ಯವಾದಷ್ಟು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು. ನಮ್ಮ ಜೀವನದ ಜೊತೆಯಲ್ಲಿ ನಾವು ತಿನ್ನುವ ಊಟದಲ್ಲಿ ಒಂದು ಮುಷ್ಟಿ ಅಕ್ಕಿಯ ದಾನ ಅಥವಾ ಸ್ವಲ್ಪ ಧನ ಸಹಾಯ ಯಾರೋ ಕಷ್ಟದಲ್ಲಿರೋರಿಗೆ, ಇದು ಮಾಡೋದ್ರಿಂದ ನಮ್ಮ ಮುಂದಿನ ಜೀವನ ಸುಖಕರ ಆಗಿರುತ್ತೆ. ಹಾಗಾಗಿ ನಾವು ನಮ್ಮ ಕೈಯಲ್ಲಾದ ಸಹಾಯ ಮಾಡಿ. ಅಲ್ಲಿ ಗೋಶಾಲೆ ಎಲ್ಲನೂ ಇದೆ. ಸುಶಾಂತ್ಗೆ ಹಸುಗಳಂದರೆ ತುಂಬ ಇಷ್ಟ. ಇಲ್ಲೇ ಇದನ್ನು ನೋಡಿ, ಸುಶಾಂತ್ಗೆ ಹಸುಗಳಂದರೆ ತುಂಬ ಇಷ್ಟ. ಹಾಗಾಗಿ ಆ ಹಸುಗಳನ್ನು ಅವನಿಗೆ ತೋರಿಸ್ಕೊಂಡು ಗೋಶಾಲೆಯಲ್ಲಿ ಒಂದು ಸ್ವಲ್ಪ ಸಮಯ ಕಳೆದು, ಆಶ್ರಮದಲ್ಲಿ ಯಾವ ರೀತಿ ಇದೆ ಅನ್ನೋದು ನಮಗೂ ಪೂರ್ತಿ ಗೊತ್ತಿಲ್ಲ. ಹೋದ್ಮೇಲೆ ನಿಮಗೆ ಎಲ್ಲ ವಿವರಗಳನ್ನು ತಿಳಿಸ್ತೀನಿ. ನಿಮಗೂ ನಿಮ್ಮ ಕೈಯಲ್ಲಿ ಸಹಾಯ ಮಾಡಬೇಕು ಅನಿಸಿದಾಗ ಖಂಡಿತ ಈ ಥರದ ಆಶ್ರಮಗಳಿಗೆ ನೀವು ಭೇಟಿ ಕೊಡ್ಬೋದು ಅಂತ ಹೇಳ್ತಾ ನಿಮಗೆ ಅಲ್ಲಿ ಮತ್ತೆ ಸಿಗ್ತೀನಿ. ಮೊದಲಿಗೆ ನಾವು ಜ್ಞಾನಭಾರತಿಯ ಹತ್ತಿರ ಇರುವಂತಹ ನಾಗದೇವನಹಳ್ಳಿಯಲ್ಲಿ ಇರುವ ಶ್ರೀ ನಾಗಬ್ರಹ್ಮ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮ ಪ್ರಥಮ ಭೇಟಿಯಲ್ಲಿ. ಅದರ ಬಗ್ಗೆ, ದೇವಸ್ಥಾನದ ಬಗ್ಗೆ ಕೇಳಿದ್ವಿ. ತುಂಬ ಶಕ್ತಿಯಿಂದ ಕೂಡಿದೆ, ಬಯಸಿದ್ದೆಲ್ಲ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಸಿಗತ್ತೆ ಅಂತೆಲ್ಲ ಕೇಳಿರೋದಕ್ಕೆ ನಾವು ಅಲ್ಲಿ ಹೋಗಿ ಅಲ್ಲಿಯ ಮುಖ್ಯಸ್ಥರನ್ನು ಭೇಟಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಶ್ರೀ ಸತ್ಯಭಾರತಿ ಆಶ್ರಮ ವಿದ್ಯಾಲಯ ಅನ್ನೋ ಕಡೆ, ಅದಿರೋದು ಕೆಂಗೇರಿಯ ಸಮೀಪ ಚಲ್ಲಘಟ್ಟ ಅಲ್ಲಿದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದು ಗೋಶಾಲೆ ಇದೆ. ಹಾಗೆ ಆ ಗೋಶಾಲೆಗೆ ಭೇಟಿ ಕೊಟ್ಟು ಹಸುಗಳನ್ನೆಲ್ಲ ನೋಡಿಕೊಂಡು, ಕೆಲವು ಹಸುಗಳು ಹೊರಗಡೆ ಮೇಯ್ತಾ ಇದ್ವು, ಒಂದು 8-10 ಹಸುಗಳಿವೆ. ಹಾಗೆ ನೋಡಿಕೊಂಡು ಹಸಿರು ಪ್ರಕೃತಿಯ ಮಧ್ಯೆ ಇರುವಂತಹ ರಾಸಾಯನಿಕ ರಹಿತವಾದ ಮರಗಳು, ಹಾಗೆ ಹಣ್ಣುಗಳು, ಹಲಸಿನ ಹಣ್ಣುಗಳು ತುಂಬ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ಪರ್ಚೇಸು ಮಾಡಿಕೊಂಡು ಇಡೀ ಆಶ್ರಮವನ್ನು ಸುತ್ತಾಡಿಕೊಂಡು, ಅಲ್ಲಿ ಕೆಲವು ವೃದ್ಧರಿದ್ದಾರೆ, ಹಾಗೆ ಮಕ್ಕಳಿದ್ದಾರೆ. ಆಶ್ರಮ ಅವರೆಲ್ಲರ ಜವಾಬ್ದಾರಿಯನ್ನು ತಗೊಂಡು ನೋಡ್ಕೊಳ್ತಾ ಇದೆ. ಹಾಗೆ ಅಂಥ ಕಡೆ ನಮ್ಮ ಒಂದು ಸಹಾಯ ಮಾಡೋಣ ಅಂತ ಹೋಗಿ ಅಲ್ಲಿ ಅಶ್ವತ್ಥ ವೃಕ್ಷ ಹಾಗೆ ಅತ್ತಿ ವೃಕ್ಷ ಎಲ್ಲ ಇದೆ. ಅಲ್ಲಿ ಒಂದು ಉದ್ಭವ ದೇವರು ಒಂದು ಇದೆ. ಅಲ್ಲಿ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ಹಾಗೆಯೇ ಆಶ್ರಮದ ಮುಖ್ಯಸ್ಥರಾದ ಪದ್ಮಾ ಭಟ್ ಅವರನ್ನು ಭೇಟಿಯಾಗಿ, ಅಲ್ಲಿ ಚಿಕ್ಕ ಚಿಕ್ಕ ಕರುಗಳು ನೋಡಿ, ಇವರೇ ಪದ್ಮಾ ಭಟ್ ಅವರ ಆಶ್ರಮದ ಜವಾಬ್ದಾರಿ ವಹಿಸ್ಕೊಂಡು ನೋಡ್ಕೋತಾರೆ. ಅಲ್ಲಿ ಕರುಗಳು, ಚಿಕ್ಕ ಚಿಕ್ಕ ಕರುಗಳು, ಅವುಗಳ ಜೊತೆ ಅವರ ತಲೆ ಸವರಿ ಕರುಗಳದ್ದು. ಸುಶಾಂತ್ಗೆ ತುಂಬ ಇಷ್ಟ ಹಸು ಅಂದರೆ, ಬಟ್ ಯಾಕೋ ಆವತ್ತು ತುಂಬ ಭಯಪಡ್ತಾ ಇದ್ದ ಹೋಗೋಕ್ಕೆ. ಈ ಅನುಭವ ಒಂದು ತುಂಬ ಚೆನ್ನಾಗಿರುತ್ತೆ. ಅನೇಕ ವರ್ಷಗಳ ನಂತರ ನಾವು ಈ ಕರುಗಳ ತಲೆಯನ್ನೆಲ್ಲ ಸವರಿ ಖುಷಿ ಪಟ್ವಿ. ನಮಗೇನೋ ತುಂಬ ಖುಷಿ ಆಯಿತು. ಆದರೆ ಸುಶಾಂತ್ ಅಷ್ಟು ಅದರ ತಲೆ ಸವರಕ್ಕಷ್ಟು ಇಷ್ಟಪಡಲಿಲ್ಲ. ಹಾಗೆ ನಮ್ಮ ಕೈಯಲ್ಲಾಗೋ ಸಹಾಯ ಮಾಡಿ ಅಲ್ಲಿಂದ ಹೊರಟ್ವಿ ನಾವು. ತುಂಬ ಹಸಿರಿನ ಮಧ್ಯೆ ಶಾಂತವಾದ ವಾತಾವರಣ ಚೆನ್ನಾಗಿದೆ. ನಾವು ಅವರ ಒಂದು ಅಭಿವೃದ್ಧಿಯಲ್ಲಿ ನಾವು ಕೈ ಜೋಡಿಸೋಣ. ಸಂಜೆ ನಾವು ಮತ್ತೆ
ಆನಂದಾಸ್ ಸೇವಾ ಸದನ ಟ್ರಸ್ಟ್ ಅಂತ ಒಂದು ಅಸಿಸ್ಟೆಡ್ ಲಿವಿಂಗ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್, ಅಲ್ಲಿಗೆ ಭೇಟಿ ಕೊಟ್ವಿ. ಅದೊಂದು ವೃದ್ಧಾಶ್ರಮ. ಸುಮಾರು ವಯಸ್ಸಾದವರು ಅಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ. ಅನೇಕ ದಿನಗಳಿಂದ ಹೋಗಬೇಕು ಅನ್ಕೋತಾ ಇದ್ವಿ, ಆದರೆ ಆಗಿರಲಿಲ್ಲ. ಅಲ್ಲಿಗೆ ಹೋಗಿ ನಾವು ಸ್ವಲ್ಪ ಹಣ್ಣುಗಳನ್ನು ಹಾಗೆ ಬಿಸ್ಕಿಟ್ ಇವೆಲ್ಲವುಗಳನ್ನು ವೃದ್ಧರಿಗಾಗಿ ಕೊಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ನಮಗೆ ಅದೆಷ್ಟು ಮನಸ್ಸಿಗೆ ಒಂದು ಸಮಾಧಾನ ಸಿಕ್ತು ಅಂದರೆ, ಮಕ್ಕಳಿರೋ ತಂದೆ ತಾಯಿಗಳು ಈಗದ ಮಕ್ಕಳು ವಯಸ್ಸಾದವ್ರನ್ನ ಇಟ್ಕೊಳ್ಳೋಕ್ಕೆ ಅಷ್ಟು ಇಷ್ಟಪಡಲ್ಲ. ಆ ಥರದ ಕಾಲ ಬಂದುಬಿಟ್ಟಿದೆ. ಹಾಗಾಗಿ ಅನೇಕ ವೃದ್ಧರು, ಅಂದರೆ ಕೆಲವರಿಗೆ ಗಂಡು ಮಕ್ಕಳಿದ್ದಾರೆ, ಕೆಲವರಿಗೆ ಹೆಣ್ಮಕ್ಳಿದ್ದಾರೆ, ಎಲ್ಲ ತರಹದ ಜನ ಇದ್ದಾರೆ ಅಲ್ಲಿ, ವೃದ್ಧರಿದ್ದಾರೆ ಅಲ್ಲಿ. ಪಾಪ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಹತ್ರ. ಭಜನೆ ನಡೀತಾ ಇತ್ತು ಅಲ್ಲಿ, ಅದು ಕೇಳಲು ತುಂಬ ಕಿವಿಗೆ ಇಂಪಾಗಿತ್ತು. ನಾವು ಸುಮಾರು ಹೊತ್ತು ಅಲ್ಲಿ ಕಳೆದ್ವಿ. ಮತ್ತೆ ಬರ್ತಾಯಿರಿ ಅಂತ ಪಾಪ ಅವರು ಮಾತಾಡಿದಾಗೆಲ್ಲ ಕೆಲವು ಮಹಿಳಾ ವೃದ್ಧರು ಹೇಳಿದ್ರು ನಮಗೆ, ಬರ್ತಾಯಿರಿ ಆಗಾಗ ಅಂತ. ನಮ್ಮ ಸುಶಾಂತನ್ನು ನೋಡಿ ಬೇಜಾರು ಪಟ್ಟರು, ಹಾಗೆ ಅವನಿಗೆ ಹಾರೈಸಿದರು, ಆಶೀರ್ವಾದ ಮಾಡಿದ್ರು. ನಮಗೆ ಮನಸ್ಸಿಗೆ ಅದೆಷ್ಟು ಸಮಾಧಾನ ಸಿಕ್ತು ಅಂದರೆ, ಒಂಥರ ಭಗವಂತನ ದರ್ಶನ ಮಾಡಿದ್ದಕ್ಕಿಂತನೂ ಜಾಸ್ತಿ ಸಮಾಧಾನ ಸಿಕ್ತು. ನಿಜವಾಗ್ಲೂ ಈ ತರಹದ ಸಂಸ್ಥೆಗಳಿಗೆ ನಾವು ಅದೆಷ್ಟು ಧನ್ಯವಾದ ಹೇಳಿದರೂ ಸಾಕಾಗಲ್ಲ. ಪಾಪ ಮನೆಯಿಂದ ಹೊರದೂಡಲ್ಪಟ್ಟ ತಂದೆ ತಾಯಿಗಳು ಹೇಗೆ ಅನ್ನೋದು ಗೊತ್ತಿಲ್ಲ, ಅಂತೂ ಬಂದಲ್ಲಿ ಸೇರಿಕೊಂಡಿರ್ತಾರೆ. ಅವರ ಸೇವೆಯನ್ನು ಅದೆಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ. ನಾವು ಸುಮಾರು ಹೊತ್ತು ಅವರ ಕೆಲವು ವೃದ್ಧರ ಕಥೆಗಳನ್ನು ಕೇಳಿದ್ವಿ. ನಿಜವಾಗ್ಲೂ ಮನಸ್ಸು ತುಂಬ ನೊಂದ್ರೂ ಅವ್ರ ಹತ್ರ ಮಾತಾಡಿರೋ ಒಂದು ಖುಷಿ ಸಿಕ್ತು. ಅದಕ್ಕೆ ಆಗ ನಿರ್ಧಾರ ಮಾಡಿದ್ವಿ, ಸಮಯ ಸಿಕ್ಕಿದಾಗೆಲ್ಲ ಅಲ್ಲಿ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ನಮ್ಮ ಕೈಯಲ್ಲಾಗಿರೋ ಸಹಾಯ ಮಾಡಿ ಬರಬೇಕು ಅಂತ. ತುಂಬ ಒಂದು ಸಂಸ್ಥೆನೂ ತುಂಬ ಚೆನ್ನಾಗಿದೆ. ಆನಂದ ಸೇವಾ ಸದನ ಟ್ರಸ್ಟ್ ಅಂತ ಅವರದ್ದು ಸುಮಾರು ಬ್ರ್ಯಾಂಚ್ಗಳಿವೆ. 10 ವರ್ಷಗಳಿಗಿಂತಲೂ ಹೆಚ್ಚು ಕಾಲಗಳಿಂದ ಅವ್ರು ನಡೆಸ್ಕೊಂಡು ಬಂದಿದ್ದಾರೆ. ಆ ಮನಸ್ಸಿಗೆ ಸಿಕ್ಕಿರೋ ಸಮಾಧಾನ ಅನ್ನೋದು ಹೇಳೋಕ್ಕೆ ಕಷ್ಟ. ಪಾಪ ಮಾತೆಯಂದಿರು ಬಂದು ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡಿಸಿದ್ರು. ಭಾಷೆ ಬರೆದಿದ್ದವರು ಕೆಲವರು ಬಂದು ಮಾತಾಡಿದ್ರು. ಈ ಥರ ಸುಶಾಂತ್ ಆಶೀರ್ವಾದ ಪಡ್ಕೊಂಡು, ನಾವು ಅವರ ಆಶೀರ್ವಾದ ಪಡ್ಕೊಂಡು ಹಾಗೆ ಮನೆ ಕಡೆಗೆ ವಾಪಸ್ ಬಂದ್ವಿ. ಆತ್ಮೀಯರೇ, ಗಂಟೆ ರಾತ್ರಿ 12:10 ಆಗ್ತಾಯಿದೆ. ಜೂನ್ 25ರ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಆದರೆ ಇನ್ನು ನಾವು 24ರ ರಾತ್ರಿಯಲ್ಲಿದ್ದೀವಿ. ಯಾಕಂದರೆ ನಾವಿನ್ನು 24ರ ರಾತ್ರಿ ಮಲ್ಕೊಳ್ಳಿಲ್ಲ. ಜೂನ್ 25 ನಾವು ಹುಟ್ಟಿರುವಂತಹ ದಿನ. ಈಗೊಂದು 3-4 ವರ್ಷದಿಂದ ಸುಶಾಂತ್ಗೋಸ್ಕರ ಕೇಕ್ ತರ್ತೀವಿ. ಈ ಸಲ ರಾತ್ರಿನೇ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಮಲ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ವಿ. ದೇವರಿಗೆ ದೀಪ ಹಚ್ಚಿ ಮಲಗ್ತಿದ್ದೆ ನಾನು. ಇವತ್ತು ದೇವರಿಗೆ ದೀಪ ಹಚ್ಚಿ ಆಮೇಲೆ ಕೇಕ್ ಕಟ್ ಮಾಡಿ ಮಲ್ಕೊಳ್ಳೋಣ ಅಂತ ರೆಡಿಯಾಗಿದ್ದೀವಿ. ತುಂಬ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ. ಸುತ್ತಮುತ್ತ ಫುಲ್ಲು ಸೈಲೆಂಟ್ ಆಗಿದೆ. ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗಬಾರ್ದಲ್ವಾ, ಅದಕ್ಕಾಗಿ ಒಂದು ಹುಟ್ಟಿದ ದಿನದ ಒಂದು ಸಿಂಪಲ್ ಆದ ಆಚರಣೆಯನ್ನು ಇವತ್ತು ಮಾಡ್ಕೊಳ್ಳೋಣ ಅಂತ ಜೂನ್ 25ಕ್ಕೆ ಕಾಲಿಟ್ಟಿದ್ದೀವಿ. ಹಾಗಾಗಿ ಒಂದು ಚಿಕ್ಕ ಆಚರಣೆ ಮಾಡಿ ಆಮೇಲೆ ನಾಳೆ ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ವಿ. ಇವತ್ತು ಹುಟ್ಟಿದ ದಿನದ ಪ್ರಯುಕ್ತ ಇವತ್ತು ಬೆಳಗ್ಗೆ ನಾವು ಒಂದು ಆಶ್ರಮಕ್ಕೆ ಭೇಟಿ ನೀಡಿದ್ವಿ. ಹಾಗೆ ಸಾಯಂಕಾಲ ಒಂದು ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ್ವಿ. ತುಂಬ ಸಾರ್ಥಕ ಅನಿಸ್ತು ಇವತ್ತು ಜೀವನ.
ಪ್ರತಿ ವರ್ಷ ನಾವೇನಾದರೂ ಮಾಡ್ತೀವಿ, ಯಾವುದಾದ್ರೂ ಯಾರಿಗಾದರೂ ಸಹಾಯ ಅಥವಾ ಏನಾದರೂ ಒಂದು ನಮ್ಮ ಕೈಯಲ್ಲಿ ಆಗುವಂತಹ ಒಂದು ದಾನ, ಏನೋ ಒಂದು ಚಿಕ್ಕದಾಗಿ ಮಾಡ್ತಾ ಇದ್ವಿ. ಏನೋ ಒಂದು ಮನುಷ್ಯ ಜನ್ಮ ಅಂತ ನಾವು ಪಡ್ಕೊಂಡ ಮೇಲೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ನಮ್ಮ ಕೈಲಾಗುವಷ್ಟು ಸಹಾಯ, ತುಂಬ ದೊಡ್ಡ ಸಹಾಯ ಅಂತ ಖಂಡಿತ ಹೇಳಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟನ್ನು ನಾವು ಸಹಾಯ ಮಾಡಿ ಬಂದ್ವಿ. ಹಾಗಾಗಿ ಇವತ್ತು ಹುಟ್ಟಿದ ಹಬ್ಬದ ದಿನ ಒಂಥರ ವಿಶೇಷವಾಗಿತ್ತು. ಅದೂ ಅಲ್ಲದೆ ಬೆಳಗ್ಗಿಂದ ಓಡಾಡಿರೋ ಕಾರಣ ಪಾಪ ಸುಶಾಂತ್ಗೆ 12 ಕಾಲು ದಾಟಿರೋ ಕಾರಣ ಅವನಿಗೆ ನಿದ್ರೆ ಬರ್ತಾ ಇದೆ. ಅವನಿಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿರೋದಕ್ಕೆ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಅವನು ನಿದ್ರೆ ಮಾಡಿರ್ತಾ ಇದ್ದ. ಅವನು ನಿದ್ದೆ ಲೇಟೇ, ಅವನು ಯಾವಾಗಲೂ 11:30 ಎಲ್ಲ ಆಗುತ್ತೆ ಅವ್ನು ಮಲಗೋದು. ಬಟ್ ಇವತ್ತು ಸ್ವಲ್ಪ ಇನ್ನೂ ಒಂದು 3/4 ಗಂಟೆಗಳ ಕಾಲ ತಡ ಮಾಡಿಸಿ ಅವನನ್ನು ಕೂರಿಸಿದ್ವಿ. ಹಾಗೆ ಇವತ್ತು ನಿಮ್ಮೆಲ್ಲರ ಹಾರೈಕೆಗಳು ನಮ್ಮ ಮೇಲೆ ಸದಾ ಇರಲಿ. ಸುಶಾಂತ್ ಮೇಲೆ ನಿಮ್ಮೆಲ್ಲರ ಹಾರೈಕೆ ಪ್ರೀತಿ ಖಂಡಿತ ಇರಲಿ ಅಂತ ಹೇಳ್ತಾ ಈ ಹುಟ್ಟುಹಬ್ಬದ ವಿಡಿಯೋವನ್ನು ಆವತ್ತೇ ನಿಮಗೆ, ಅಂದರೆ ಜೂನ್ 25ಕ್ಕೆ ನಾವು ಕಾಲಿಟ್ಟಿದ್ದೀವಿ, ಆದರೆ ನಿಮಗೆ ನಾಳೆ ಅಂತ ಹೇಳ್ತೀನಿ, ಯಾಕಂದರೆ ನಾವಿನ್ನೂ ಮಲಗಿಲ್ಲ. 25ನೇ ತಾರೀಕಿನ ಬೆಳಗ್ಗೆ, ಅಂದರೆ ಗುರುವಾರ ಬೆಳಗ್ಗೆ ನಿಮಗೆ ಬರೋ ಥರ ಈಗ ನಾನು ವಿಡಿಯೋ ಎಡಿಟ್ ಮಾಡಿನೇ ನಾನು ಹಾಕ್ತಾ ಇದ್ದೀನಿ. ರಾತ್ರಿ ನಿದ್ದೆ ಮಾಡದೇ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಹಾರೈಕೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಭಗವಂತ ನಿಮಗೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಪ್ರಾರ್ಥಿಸ್ತಾ, ಇವತ್ತು ನನ್ನ 57ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಆ ಲೆಕ್ಕದ ಒಂದು ಕೇಕ್ ಕಟ್ಟಿಂಗ್ ಮಾಡೋದು ಸುಶಾಂತ್ ಏನೇ ಇರಲಿ ಅವನಿಗೋಸ್ಕರ ನಾವು ಮಾಡೋದು. ಸುಶಾಂತ್ ಕೈಯಿಂದನೇ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ನಿರ್ಧಾರ ಮಾಡಿ ಕೇಕು ತಗೊಂಡು ಬಂದು ರೆಡಿಯಾಗಿದೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಅಮ್ಮ, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಅಮ್ಮ, ಹ್ಯಾಪಿ ಬರ್ತ್ಡೇ ಟು ಯು. ಗುಡ್ ಬಾಯ್. ಪರವಾಗಿಲ್ಲ, ನನ್ನ ಬರ್ತಡೇ ಆಗಿದ್ರು ನಾನು ತಿನ್ಸೋದು ಅವನಿಗೆ ಮೊದಲು, ಯಾಕಂದರೆ ಅವನ ಪಾಪ ತುಂಬ ಇಷ್ಟಪಡ್ತಾನೆ ಕೇಕನ್ನು, ಅವನಿಗೆ ತಿನ್ಸೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇಗ ಬೇಗ ಇರು, ಕೊಡೋಣ. ಕೇಕಿನ ಆಸೆಗೋಸ್ಕರ ನಿದ್ದೆ ಬಿಟ್ಟು ಸುಶಾಂತ್ ಕಾಯ್ತಾ ಇದ್ದಾನೆ. ಆಯ್ತಾ? ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ಯಾ? ಯಾರು ಹ್ಯಾಪಿ ಬರ್ತ್ಡೇ ಇವತ್ತು? ಅಮ್ಮನ ಬರ್ತ್ಡೇ. ಹೌದಾ? ಯಾವತ್ತು ಅಮ್ಮನ ಬರ್ತ್ಡೇ? ಜೂನ್ 25 ಕರೆಕ್ಟ್. ಹುಟ್ಟಿದ ಹಬ್ಬಕ್ಕೆ ಏನೇನು ಕಾರ್ಯಕ್ರಮ ಅನ್ನೋದನ್ನು ಸುಶಾಂತ್ ಫಿಕ್ಸ್ ಮಾಡಿದ್ದಾನೆ. ಯಾವ ಹೋಟೆಲಿಗೆ ಹೋಗಬೇಕು, ಎಲ್ಲಿ ಊಟ, ಎಲ್ಲ ಅವನದ್ದೇ ಒಂದು ನಿರ್ಧಾರ ಆಗೋಗಿದೆ. ನಮ್ಮ ನಿರ್ಧಾರಗಳಿಗೆ ಬೆಲೆ ಇಲ್ಲ, ಅವನ ನಿರ್ಧಾರನೇ ಫೈನಲ್. ಹಾಗಾಗಿ ನಾಳೆಯ ಕಾರ್ಯಕ್ರಮಗಳು, ಅಂದರೆ ಈಗ ರಾತ್ರಿ ಮಲಗಿ ನಾವು ಬೆಳಗ್ಗೆ ಎದ್ದಾಗ ತಾನೇ 25 ಆಗಿರುತ್ತೆ, 12 ಗಂಟೆ ಆದರೂ ನಾವು ಮಲಗದೇ ಇರೋ ಕಾರಣ ಇನ್ನು ನಾಳೆಯ ಕಾರ್ಯಕ್ರಮಗಳು ಫುಲ್ಲು ಸುಶಾಂತ್ ನಿರ್ಧಾರ ಆಗಿದೆ. ಇವತ್ತು ಬರ್ತ್ಡೇಯ ಹಿಂದಿನ ದಿನ, ಅಂದರೆ 24ನೇ ತಾರೀಕು ನಾವು ಇದೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಒಂಥರ ಮನಸ್ಸಿಗೆ ತುಂಬ ಸಂತೋಷ, ತುಂಬ ನೆಮ್ಮದಿ ಸಿಕ್ಕಿದೆ. ಹಾಗಾಗಿ ನಾಳೆಯ ಕಾರ್ಯಕ್ರಮ ಸುಶಾಂತ್ ಹೇಳಿರೋ ಥರ ನಡೆಯುತ್ತೆ. ಸುಶಾಂತ್ ನನಗೆ ಡ್ರೆಸ್ಗಳನ್ನು ಕೊಡಿಸಿದ್ದಾನೆ. ಸುಶಾಂತ್ ಅಲ್ಲ, ಸುಶಾಂತ್ ಅಪ್ಪ ಡ್ರೆಸ್ಗಳನ್ನು ಕೊಡಿಸಿದ್ದಾರೆ. ಅದು ಸುಶಾಂತ್ ಲೆಕ್ಕಕ್ಕೂ ಬರುತ್ತೆ. ಪಾಪ ಅವನೇನು ಮಾಡೋಕ್ಕೆ ಸಾಧ್ಯ ಅಲ್ವಾ, ಅವನಿಗೆ ಖುಷಿನೇ, ಏನು ಕೊಡಿಸಿದ್ರು ಅವನಿಗೆ ಖುಷಿನೇ. ನಾನು ಏನೂ ತಗೋಬಾರ್ದು ಅಂತಿದ್ದೆ, ಆದರೆ ಯಜಮಾನರು ಬಲವಂತ ಮಾಡಿ ಕೊಡಿಸಿದ್ದಾರೆ. ಈ ಸಲ ಎಲ್ಲ ಡ್ರೆಸ್ಗಳನ್ನು ನಾನು ಅರಮ್ಯದಲ್ಲಿ ತಗೊಂಡಿದ್ದೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.